ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನನ್ನ ತಮ್ಮನ ಮನೆಗೆ ಹೊರಟಿದ್ವಿ ಕಾನ್ಲೆಗೆ. ನಾನು ಅಲ್ಲಿ ಫಂಕ್ಷನಿಗೆ ಹೋಗಿ ಬಂದು ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಅದೇ ಡ್ರೆಸ್ಸಲ್ಲೇ ಹೊರಟಿದ್ವಿ. ಇವಾಗ ಆಯಿತು ಎಷ್ಟು ಟೈಮ್ 7:15 ಆಗಿದೆ. ಇವಾಗ ಹೊರಡಬೇಕು. ಸಾಗರಕ್ಕೆ 1 ಅವರ್ ಬೇಕು, ಮತ್ತು ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ನಮ್ಮ ಗೊತ್ತಿಲ್ಲ. ಅದ್ರ ಮೇಲಕ್ಕೆ ನೋಡಬೇಕು ಎಷ್ಟೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಸಾಗರಕ್ಕೆ ನಮ್ಮ ಅಕ್ಕನ ಮನೆಗೆ ಹೋಗಿಬಿಟ್ಟು ಆಮೇಲೆ ಅಲ್ಲಿ ಕಾನ್ಲೆಗೆ ಹೋಗೋದಿದೆ. ಮತ್ತು ಇವಾಗ ಹೊರಡೋ ಟೈಮಲ್ಲಿ ಸಿಗ್ತೀನಿ. ಪಾಪ ಮತ್ತು ಅವರು ಮನೆಗೆ 11 ಗಂಟೆ 11:15 ಗಿರಿ ಹಿಂದೆ ಇದ್ದಾನೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಅವರ ಗಿರಿಮನೆ ಅಂದರೆ ಗಿರಿಮನೆಯಿಂದ ಈ ಕಡೆ ಅವರ ಅಣ್ಣನ ಮನೆಗೆ ಬಂದಿದ್ವಿ. ನೈಟ್ ಬಂದಿದ್ವಿ, ಇಲ್ಲೇ ಸ್ಟೇ ಮಾಡಿಬಿಟ್ಟು ಇವಾಗ ಮತ್ತೆ ಗಿರಿಮನೆಗೆ ಹೊರಡ್ತಾ ಇದ್ದೀವಿ. ಕ್ಲೈಮೇಟ್ ಚೆನ್ನಾಗಿದೆ, ಎಲ್ಲ ಹೋಗಿ ಎಲ್ಲ ಚೆನ್ನಾಗಿ ನೆಟ್ಟಿದ್ದಾರೆ. ನಾನು ದಾಸವಾಳ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ತೋರಿಸ್ತೀನಿ ಬನ್ನಿ. ಇಲ್ಲೊಂದು ದಾಸವಾಳ, ರೋಸ್, ಇಲ್ಲಿ ದಾಸವಾಳ ಇದೆ ನೋಡಿ, ಈ ಕಲರ್ ಚೆನ್ನಾಗಿದೆ. ಇದೆಲ್ಲ ಒಂದೊಂದು ಗಿಡ ಒಯ್ಬೇಕು ನಮ್ಮ ಮನೆಗೆ, ಚೆನ್ನಾಗಿರುತ್ತೆ ಹೂವೆಲ್ಲ. ಮಸ್ತ್ ಇದೆ. ಹಾಂ, ತಿನ್ಕೊಂಡೋಯ್ತೇನಲ್ಲ. ಹೂವೆಲ್ಲ ಚೆನ್ನಾಗಿದೆ, ಒಳ್ಳೊಳ್ಳೆ ಕಲ್ಲರ್ ಹೂ. 25 ಕುರಿ ಸೆಟ್ ಮಾಡಿರೋದು ಇದು. ಓಹೋ, ಓ, ಇಷ್ಟಕ್ಕೊಂದು ನಾಡಿದಕ್ಕೇನಾ ಅಂಕಲ್? ಇದಿಷ್ಟು ಅದಕ್ಕೇನಾ ಆ ಫಂಕ್ಷನ್ಗೆ? ಹಾಂ, ಇದು 6 ಕುರಿ ಇದು. ಹೌದಾ? ಫಂಕ್ಷನ್ಗೆ. ಹ್ಞೂ, ನಿನ್ನೆ ತಗೊಂಡು ಬಂದೆ. ಹಾಂ, ಇಷ್ಟು ದೊಡ್ಡದಿದೆ ಅಲ್ಲ. ಈ ಸಾಕು ಸರ್, ನಮ್ಮದು ದೊಡ್ಡ ಇತ್ತು. ಇದಕ್ಕಿಂತ ದೊಡ್ಡದು. ದೊಡ್ಡ ಹ್ಞೂ, ಒಂದು ಕುರಿ 55,000 ಕೊಟ್ಟಿದ್ವಿ ಒಂದಕ್ಕೆ. ಓಹೋ, ಬಾಕಿವೆಲ್ಲ 30,000. ಸಣ್ಣದಕ್ಕಾ? ಅಲ್ಲ, ದೊಡ್ಡದೇ ಇದೆ, ಆದರೂ ಕಮ್ಮಿ. ಹಾಂ, ಒಟ್ಟ ಇಲ್ಲಿ 2 ಇದೆ. ಹೋಗಿ ನೋಡ್ಬೇಕಿತ್ತು. ಹ್ಞೂ, ಎಲ್ಲ ಒಂದೊಂದು ಇದಕ್ಕೆ ಒಂದೊಂದು ಕಾನೆ. ಒಂದು ಕುರಿ ಸಾಕ್ತಿದ್ರಾ? ಹಾಂ, ಸಾಕಿ 3-4 ಬ್ಯಾಚ್ ಮಾಡಿದ್ವಾ. ಹಾಂ, ಹೌದೌದು, ಕಷ್ಟ ಆಗುತ್ತಲ್ಲ. ಫಂಕ್ಷನ್ ಐತಲ್ಲ. ಮಾತಾಡ್ತಾ ಕೂತಿದ್ದಾರೆ. ಇವಾಗ ಗಿರಿ ಗಾಡಿ ತೊಗೊಂಡು ಬರ್ತೀನಿ ಅಂತ ಹೇಳ್ದೆ, ಗಿರಿ ಮನೆಗೆ ಹೋಗೋದಕ್ಕೆ. ಈಗ ಅಲ್ಲಿ ಹೋಗೋದ್ಮೇಲೆ ಟಿಫನ್ ಮಾಡಬೇಕು. ಇವಾಗ ಟೈಮ್ ಆಯ್ತು, ಇವಾಗ 10 ಗಂಟೆ. 10 ಗಂಟೆ ಆಯಿತು. ಪಾಪ ಅವನು ನಮಗೆ ವೆಯ್ಟ್ ಮಾಡ್ತಿದ್ದ. ನಾವಿಲ್ಲಿ ಮಾತಾಡ್ಕೊತ ಕೂತ್ವಿ ಅಂಕಲ್ ಹತ್ರ ಸುಮಾರು ಹೊತ್ತು, ಹಾಗೆ ಟೈಮ್ ಆಯಿತು. ಯಾರು? ಇದು ಎದಕ್ಕೆ ಹೇಳ್ರಿ?
ಚಪ್ರಕ್ಕಲ್ಲ ವಿಡಿಯೋ ಮಾಡ್ತೀನಿ ಬೇಜಾರು ಮಾಡ್ರಿ. ಏನಾಗಿಲ್ಲ ಏನಿಲ್ಲ ಇರಲಿ ಪರವಾಗಿಲ್ಲ. ಚೆನ್ನಾಗಿ ಬಂದಿದೆ. ಎಷ್ಟು ಮಾಡ್ಬೇಕದೀಗ? ಅದನ್ನು ಮಾಡೈತಲ್ಲ. ಕಷ್ಟ ಆಗುತ್ತಪ್ಪ, ಕಾಲು ನೋವು ಬರುತ್ತೆ. ಚಕ್ರಶಾಸ್ತ್ರಕ್ಕೆ ಇದೆಲ್ಲ ರೆಡಿ ಮಾಡ್ತಾರೆ ಅದಲ್ಲ. ಇಷ್ಟೆಲ್ಲ ಗೊತ್ತಾಗತ್ತಲ್ಲ ಇವರಿಗೆ, ಮಾತಾಡ್ತಾರಲ್ಲ ಅಲ್ಲ. ಹಾಂ, ಮದುಮಗ ಇವನೇ ಮದುಮಗ. ಚೆನ್ನಾಗಿದೆಯೇನ ಬಾಲು? ಚೆನ್ನಾಗಿದೆಯಾ? ಹೋಗಿದೆಯಾ? ಚೆನ್ನಾಗಿದೆಯಲ್ಲೋ? ಹಾಂ, ಹುಡುಗಿ ಮನೆಗೆ ಇವಾಗ ಮಟ್ಟೆ ತುಂಬಕ್ಕಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಅಂದರೆ ಸೀರೆ ಬ್ಲೌಸ್ ಎಲ್ಲ ಅವ್ರಿಗೆ ಕೊಡಬೇಕು. ಹಾಗೆ ಅಲ್ಲಿ ಆಂಟಿ ಇದೊಂದು ಕೊಡಿ. ಹಾಂ, ಈ ಚೈನನ್ನು ಕೊಡ್ತಾ ಇದ್ದಾರೆ. ಹಾಗೆ ಎಲೆ ಅಡಿಕೆ, ಹಣ್ಣು ಅಲ್ಲ ಅದು, ಜಸ್ಟ್ ಹೂವು, ಹಣ್ಣು, ಎಲೆ ಅಡಿಕೆ, ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಮಕ್ಕಳು ತುಂಬಕ್ಕೋಸ್ಕರ ಹುಡುಗಿ ಮನೆಗೆ ಇವಾಗ ಹೊರಡ್ತಾ ಇದ್ದಾರೆ. ಹಾಂ, ಇದು ಚೈನ್ ಕೊಟ್ಟಿದ್ದಾರೆ. ಹಾಕ್ಲಿ, ಇದು ಹುಡುಗಿಗೆ ಚೈನ್, ಇದು ಕಲ್ ಚೈನ್. ಹಾಯ್ ಮಾಡು. ಬಾಳೆಹಣ್ಣು ಒಂದು ಕೊನೆ ತೊಗೊಂಡಿದ್ದಾರೆ ಅಲ್ಲಿ ಕೊಡೋದಕ್ಕೋಸ್ಕರ. ಬೇಡಮ್ಮ, ನೀನು ಏನು ಮಾಡಬೇಡ. ಅದೇನು ಬಿಚ್ಚಬೇಕಾ ಇವಾಗ? ಒಂದೊಂದು ಬಾಳೆಹಣ್ಣು ಬಿಚ್ಚಬೇಕಾ? ಹಾಂ, ಒಂದೊಂದು ಚಿಪ್ ಮಾಡೋದು ಇವಾಗ ಈ ಬಾಳೆಹಣ್ಣು. ಹಾಂ, ಏನು ಅಡುಗೆಗೆ ಮಸಾಲ ರುಬ್ತಾ ಇದ್ದಾರೆ ಇವಾಗ, ಮಧ್ಯಾಹ್ನದ ಅಡುಗೆಗೆ. ಇಲ್ಲ, ಯೂಟ್ಯೂಬ್ಗೆ ಬಿಡೋಕ್ಕೆ ವಿಡಿಯೋಸ್. ಹೊರಟ್ರಿ ಇವಾಗ. ಚಪ್ರ ಹಾಕ್ತಾ ಇದ್ದಾರೆ. ಗುಡುಗು ಬೇರೆ ಬರ್ತಾ ಇದೆ. ಏನು ಮಳೆ ಬರುತ್ತೆ ಏನು ಕಥೆನೇ ಗೊತ್ತಿಲ್ಲ. ಇವತ್ತು ಮೋಡ ಆಗಿದೆ, ಚೆನ್ನಾಗಿ ಗುಡುಗು ಕೇಳಿಸ್ತಾ ಇದೆ. ಫುಲ್ ಆ ಕಡೆ ಎಲ್ಲ ಮೋಡ ಆಗಿದೆ. ಅದೇ ಮೋಡ ಆಗಿರೋದು ಗೊತ್ತಾಗುತ್ತೆ ನೋಡಿ. ಇಲ್ಲಿ ಫುಲ್ ಮೋಡ ಆಗಿದೆ. ಮಳೆ ಬರುತ್ತೆ ಕಾಣುತ್ತೆ. ಇನ್ನೇನೋ ಮೋಡ ಆಗಿತ್ತಂತೆ, ಮಳೆ ಬಂದಿಲ್ಲ. ಇವತ್ತೇನು ಕಥೆನೋ ಗೊತ್ತಿಲ್ಲ. ಆ ಕಡೆ ಸೈಡ್ ಫುಲ್ ಕಾಣುತ್ತೆ ಮೋಡ ಆಗಿರೋದು.
ಮಳೆ ಬರ್ತಿದ್ರೆ ಸಹ ಅಷ್ಟೇನೆ ಪಾಪ ತುಂಬ ತ್ರಾಸಾಗುತ್ತೆ ಮಳೆ ಬಂತು ಅಂದರೆ. ಅರ್ಧ ಹಾಕ್ಬಿಡ್ರಿ ಇಲ್ಲ ಅರ್ಧ ಹೋಗ್ಬಿಟ್ಟಾರ ಒಂದ್ ಮಾಡಿಲ್ಲ ಅವ್ರು ಹೋದ್ರೇನೆ ಅಯ್ಯೋ ಚಪ್ರದ ವಿಡಿಯೋ ಮಾಡೋದೇ ಆಯಿತು. ಅವ್ರು ಹೊಂಟೋಗ್ಬಿಟ್ರು ಅಷ್ಟರೊಳಗೆ. ಗುಡುಕ್ತಾ ಇದೆ, ಸರಿಯಾಗಿ ಗುಡುಕ್ತಾ ಇದೆ. ಚಪ್ರ ಹಾಕೋಕೆ ಹೋಗಿ 2 ಹಂಚು ಢಮಾರ್. ಅದೇ ನಿಮಗೆ ಬೇರೆ ಹಾಕಿದ್ದಾರೆ, ಯಾಕಂದರೆ ಮತ್ತೆ ಮಳೆ ಬಂತು ಅಂದರೆ ಸೋರತ್ತಲ್ವ, ಅದಕ್ಕೆ ಚೇಂಜ್ ಮಾಡಿ ಹಾಕಿದ್ದಾರೆ ಇವಾಗ. ಈ ಕಡೆ ಕರ್ಕೊಂಡು ಬಾ ಅಮ್ಮೋ. ಈ ಕಡೆ ಕರ್ಕೊಂಡು ಬಾ. ಕಂಕಣ ಕಟ್ತಾ ಇದ್ದಾರೆ. ಕಂಕಣ ಕಟ್ತಾ ಇರೋದು. ಅವಾಗಲ್ಲಿ ಹುಡುಗನಿಗೆ ಹಳದಿ ಹಚ್ಚೋದಕ್ಕೂ ಕೂಡ ಹಳದಿ ಹಾಗೆ ಮಲ್ಲಿಗೆ ಹೂವಿನ ಸೊಪ್ಪು, ಕಾಯಿ ರುಬ್ಬಿಟ್ಟು ಅದನ್ನು ಹಿಂಡಿ ಹಾಲು ತೆಗಿತೀವಲ್ಲ, ಆ ಹಾಲು ಹಾಕ್ಬಿಟ್ಟು ಅರಿಶಿನ ರೆಡಿ ಮಾಡಿದ್ದಾರೆ. ಹಾಗೆ ಇವಾಗ ಕಂಕಣ ಕಟ್ತಾ ಇದ್ದಾರೆ ಇವಾಗ. ಪಪ್ಪ ಯಾರು ಪಪ್ಪ? ಎಲ್ಲಿ ಅಮ್ಮ ಮುಡ್ಸ್ಕೊಂಡ್ಲು ನೋಡು. ಇವಾಗ ಕಳಸ ರೆಡಿ ಮಾಡಕ್ಕೆ ಶಾಲೆ ಮಸ್ತಿದೆಲ್ಲ. ಅದೇ ಕಳಸ ಅಲ್ಲ, ನಾಡಿದ್ದು ತಗೊಂಡು ಕ್ಲೋಸ್ ಮಾಡಿ. ಇವನು ಫಸ್ಟ್ ರೆಡಿ ಮಾಡಿ ಕೊಡ್ರಿ. ಕಟ್ಕೊಡ್ರಿ ಅಷ್ಟೇ. ಇದಕ್ಕೆ ಕಂಕಣ ಕಟ್ಟಿ ಇಟ್ಕೊಳ್ರಿ, ಮೈನೆಲ್ಲ ಹಾಕಿ ಇಟ್ಕೊಳ್ರಿ. ಹಾಲು ಕುಡು ಕುಡು ಫಸ್ಟ್. ಹಾಂ ರೆಡಿ. ನೋಡ್ಕೊಂಡು ಅವಳ ಹತ್ರ ಇಸ್ಕೊಳ್ರಿ ಚಿಕ್ಕಮ್ಮ, ನೋಡ್ಕೊಳ್ರಿ ಫಸ್ಟು. ಹಾಂ ತೋರಿಸ್ದೆ. ಮಗ್ಗು ಹಿಂಗೆ ಅರಳದಂಗೆ ಆಗ್ಬೇಕಷ್ಟೇ. ಮಸ್ತ್ ಐತಲ್ಲ. ಇವತ್ತು 8 ಗಂಟೆ ಆಗ್ತಿರ್ತಾರೆ ಎಲ್ಲರೂ ಸೀರೆ ಉಟ್ಕೊಂಡು. ಪಪ್ಪ ಅದ್ ನೋಡ್ರಿ. ಓ ಯಾರ್ದಿದು? ಯಾರಿದ್ದು? ಯಾರ್ದು? ಕುಚಿಗೆ
ತಾಳಿ ಸರ. ಓ ಯಾರು ಕಟ್ತಾರೆ ಗಿರ್ಬಿಟ್ರು ಗಿರಿ ಮಾಮ ಹೊಡೆಯಕ್ಕೆ ಬರ್ತಾನೆ. ಹೂವಲ್ಲ, ಹೂವ ಬೇಕಂತೆ. ಯಾರಿಗೆ ಹೀಗೆ ಮದುವೆ ಮಾಡೋದು ನಾಳೆ ಮದುವೆ ಮಾಡಕ್ಕೆ. ಹಾ ಇವಾಗ ಹೂ ಸಿಕ್ತು ನೋಡು. ಮದುವೆ ಮಾಡಕ್ಕೆ ಇಟ್ಕೊಮ್ಮ, ಹೂ ಇಟ್ಕೊ. ಅದು ಮದುವೆ ಮಾಡಕ್ಕೆ ಹೊಡೆದ್ರೆ ಕೇಳೋದೇ ಕಷ್ಟ. ಹ್ಮ್ ಅದು ಮದುವೆ ಮಾಡಕ್ಕೆ ಅಯ್ಯಪ್ಪ ಚಿಕ್ಕಮ್ಮ ಇದ್ರಲ್ಲಿ ಕಾಲುಂಗ್ರ ಕಾಲುಂಗ್ರ ಚಿಕ್ಕಪ್ಪ ಆಗ್ಬೇಕಲ್ಲ. ಕಾಲುಂಗ್ರ, ತಳಸರ, ರಿಂಗ್ ಸಖತ್ತಾಗಿದೆ. ಅದು ರೋಸಲ್ ರಿಂಗ್ ಸೂಪರ್. ಕೊಡ್ಲಿಲ್ಲಲ್ಲ ಅದಕ್ಕೆ ನೋಡಿದ್ ಮಸ್ತ್ ಐತೆ. ಸಿಟ್ಟು ಬಂದ್ರೆ ನಾವೇನು ಮಾಡಂಗಿಲ್ಲ. ನೀಟಾಗಿ ಬಟ್ಟೆ ರೆಡಿ ಹಾಕೋದು. ಕಸ ಇಟ್ಟಿಯರೆ ನೀರು ಹಾಕ್ಬೇಕು. ಮತ್ತೆ ಮೇಲೆ ಬರುತ್ತೆ. ಐದಕ್ಕೆ ಸಾಕು, ಐದಕ್ಕೆ ಸಾಕು, ಐದಕ್ಕೆ ಮಾಡಲಿಲ್ಲ ಅಂತ ಮಾಡಿ ಇಷ್ಟು ಕೈ ಚಂಬಿ ಸಾಕು. ನಂಗೊಂದು ಕೊಡ್ಸೋ.